ಶಿವಣ್ಣಗೆ ಫೋನ್ ಮಾಡಿವ್ನಿ, ಇನ್ನೇನು ಬಂದ್ಬಿಡ್ತಾನೆ. ಶಿವಣ್ಣ ಬಂದೇ ಬಿಟ್ಟ. ಶಿವಣ್ಣ, ಶಿವಣ್ಣ, ನನ್ನ ಮಗ ಎಲ್ಲೂ ಕಾಣಿಸ್ತಾ ಇಲ್ಲ. ದಾರಿ ಕಂಡೆ ನಿಮ್ಮ ಹತ್ರ ಬಂದ್ವಿ. ದಯವಿಟ್ಟು ನನ್ನ ಮಗನ ನೀವೇ ಹುಡುಕೊಡ್ಬೇಕು. ಅಣ್ಣ, ಸಮಾಧಾನ ಮಾಡ್ಕೊಳ್ಳಿ, ನೀವು ಕೂತ್ಕೊಳ್ಳಮ್ಮ. ಕೆಂಪ, ಇವರು ಕುಡಿಯೋಕೆ ಏನಾದ್ರು ತಗೊಂಡ? ಅದೆಲ್ಲ ಏನು ಬೇಡ, ನನಗೆ ನನ್ನ ಮಗ ಬೇಕು. ಅಲ್ಲಮ್ಮ, ನಿಮ್ಮ ಮಗ ಕಾಣ್ತಾ ಇಲ್ಲ ಅಂದ್ರೆ ಏನರ್ಥ? ಅವನು ಆಸ್ಪತ್ರೆಯಲ್ಲಿ ತಾನೇ ಇದ್ದ? ಅವನು ಅಲ್ಲಿಂದನೇ ಕಾಣ್ತಿಲ್ಲಪ್ಪ. ಅವನಿಗೆ ಪ್ರಜ್ಞೆ ಬಂದು ಎಲ್ಲೋ ಹೋಗಿದ್ದಾನೆ. ಅದು CCTVಲಿ ರೆಕಾರ್ಡ್ ಆಗಿದೆ. ಆದ್ರೆ ಎಲ್ಲಿಗೆ ಹೋದ ಅಂತ ಮಾತ್ರ ಗೊತ್ತಾಗ್ತಾ ಇಲ್ಲ. ಇಷ್ಟ ದಿನ ಅವನು ಕೋಮಾದಲ್ಲಿದ್ದು ನಮ್ಮಿಂದ ದೂರ ಇದ್ದ. ಈಗ ಪ್ರಜ್ಞೆ ಬಂದ್ಮೇಲೆ ದೂರ ಹೋಗಿದ್ದಾನೆ. ನಾವೇನ್ ಪಾಪ ಮಾಡಿದ್ವೋ ಒಂದೂ ಗೊತ್ತಾಗ್ತಾ ಇಲ್ಲ. ಅಯ್ಯೋ, ಯಾಕೆ ಹಾಗೆಲ್ಲ ಅನ್ಕೋತೀರಮ್ಮ? ಎಲ್ಲೋ ಹೋಗಿರ್ತಾನೆ, ಬರ್ತಾನೆ ಬಿಡಿ. ಇಲ್ಲ, ಅವ್ನ್ ಮಿಸ್ ಆಗಿ ಆಗ್ಲೇ 1 ವಾರ ಆಗಿದೆ. ಅವ್ನು ಎಲ್ಲಿದ್ದಾನೆ, ಹೇಗಿದ್ದಾನೆ ಏನು ಗೊತ್ತಾಗ್ತಾ ಇಲ್ಲ. ಕೊನೆಗೆ ದಾರಿ ಕಾಣ್ದೆ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾಯ್ತು. ಇಲ್ಲೇ ಶಿವಪುರದಲ್ಲಿ ದ್ರೋಣ ಅಂತ ಇನ್ಸ್ಪೆಕ್ಟರ್ ಇದಾರಲ್ಲ, ಅವರು ಕಂಪ್ಲೇಂಟ್ ತಗೊಂಡಿದ್ದಾರೆ.